ಮೌತ್ ಶೇಪಲ್ಲಿ ಇವಾಗ ಕೇವ್ ಒಳಗಡೆ ಹೋಗ್ತಾ ಇದೀವಿ. ಇವಾಗ ನಾನು ಅಲ್ಲಿ ಕುತ್ಕೊಂಡಾಗ ನನ್ನ ಹತ್ರ ಬರ್ತೀಯ ತಾನೇ ನೀನು? ನೋಡಮ್ಮ ಈಗ ಕೆಳಗಡೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ಏನಾದರೂ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಹಳೇದು ಅದು ರೂಮ್ ಇತ್ತು, ಅದು ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅದು ಚೆಕ್ಔಟ್ ಮಾಡಿ ಇನ್ನೊಂದು ಹತ್ತಿರದಲ್ಲೇ ಇರೋವಂಥದ್ದು ಒಂದು ರೂಮಿಗೆ ಬಂದಿದ್ದೀವಿ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ನಾವು ಮ್ಯಾಂಗ್ರೂ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇರುತ್ತೆ ಅಂತ. ಆಯ್ತು, ಹಿಂಗೆ ಹತ್ಬಿಡ್ತೀನಿ ನಾವು ಹೋಗ್ತೀನಿ ಹಿಂಗೆ. ನಿನ್ನಿಷ್ಟ, ಇವ್ರ ವಿಷಯ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮ್ಯಾಂಗ್ರೂ ಫಾರೆಸ್ಟ್ ಇದಕ್ಕೆ ಟ್ರಿಪ್. ಸೊ ಲೈಕ್ ಅದೊಂದು 3 hours ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೇವ್ಸ್ ಅದು ಇದು ಅದರಲ್ಲಿ ವಾಟ್ರಲ್ಲಿ ಹೋಗ್ತೀವಿ ಮ್ಯಾಂಗ್ರೂ ಅಲ್ಲಿ. ಸೊ ಇಲ್ಲಿ ಈ ಥರ ಇದೆ ಲಂಕಾವಿ. ಸೊ ನಮ್ಮ ಹೋಟೆಲಿಂದ ಇವಾಗ ಚೆಕ್ ಇನ್ ಮಾಡಿರೋ ಹೋಟೆಲ್ ಚೆನ್ನಾಗಿದೆ ಅಲ್ಲ ದೀಪ? ಸೊ ಇವಾಗ ಚೆಕ್ ಇನ್ ಮಾಡಿರೋ ಹೋಟೆಲ್ ಚೆನ್ನಾಗಿದೆ. ಅಲ್ಲಿ ಇವತ್ತು ಫುಲ್ ಆರಾಮಾಗಿ ನೈಟ್ ರೆಸ್ಟ್ ತೊಗೊಂಡು ಬೆಳಗ್ಗೆ ಫ್ಲೈಟ್ ಇದೆ ಇಲ್ಲಿಂದ. ಸೊ ಇವ್ರಿಗೂ ಕೇಳಿದ್ವಿ ನಾವು ಕೋಲಾ ಪೆರ್ಲಿಸಲ್ಲಿ ಫೆರಿ ಇದೆಯಾ ಅಂತ. ಅವ್ರು ಹೇಳಿದ್ದು ಫಸ್ಟೇ ಬುಕ್ ಮಾಡಬೇಕಂತೆ, ಆಮೇಲೆ ಇವಾಗ ಎಲ್ಲ ಫುಲ್ ಆಗಿದೆ ಅಂತೆ. ಸೊ ನಾವು ಇಲ್ಲಿಂದ ಹೋಗೋಕ್ಕೂ ಬೇರೆ ಆಪ್ಷನ್ ಇರ್ತಾ ಇರಲಿಲ್ಲ. ಸೊ ನಾವು ಸ್ಟೇ ಮಾಡ್ತಿರೋ ಹೋಟೆಲಿಂದ ಒಂದು 20 minutes ಆಗಿದ್ದು, ಹತ್ರನೇ ಇತ್ತು, ಪರವಾಗಿಲ್ಲ. ಸೊ ಅಲ್ಲಿಂದ ನಾವು ರೀಚ್ ಆದ್ವಿ ತಂಜಂಗ್ರೂ ಮ್ಯಾಂಗ್ರೂ ಜೆಟಿ ಅಂತ. ಸೊ ಲಂಕಾವಿಲಿ ಇರೋದು, ನೋಡೋಣ ಹೇಗಿದೆ ಅಂತ. ಇವಾಗ ಜಸ್ಟ್ ಮ್ಯಾಂಗ್ರೂವ್ಸ್ ಇದೆಲ್ಲ ರೀಚ್ ಆದ್ವಿ. ಎಷ್ಟೊಂದಿದೆ ನೋಡಿ ಆ ಥರ ಎಲ್ಲ ಬೋಟ್ಸ್ ಎಲ್ಲ. ಸೊ ಕಿರಣ್ ಅಲ್ಲಿ ಚೆಕ್ ಮಾಡಕ್ಕೆ ಹೋಗಿದ್ದಾರೆ. ಮಲಗಿದ್ಲು ಇಷ್ಟೊತ್ತು, ಇವಾಗ ಎದ್ಲು, ಇನ್ನೂ ನಿದ್ದೆ ಇದೆ ಪಾಪ. ಸೊ ಇದನ್ನ ನಾನು ಹಿಂದೆನೇ ಹೇಳಿದ್ನಲ್ಲ, ಅಲ್ಲೊಂದು ಹಂಗೆ ಲಂಕಾವಿ ಸುತ್ತಾಡಬೇಕಾದ್ರೆ ಅಲ್ಲಿ ಬೀಚ್ ಹತ್ರ ಅಲ್ಲಿ ಎಷ್ಟೊಂದು ಕಡೆ ಟೂರಿಸ್ಟ್ ಗೈಡ್ಸ್ ಎಲ್ಲ ಈ ಥರ ಇರ್ತಾರಲ್ಲೆಲ್ಲ, ಶಾಪ್ಸ್ ಎಲ್ಲ ಇರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ. ಅಂದರೆ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಕಿತ್ತು ಈ ಥರ ಎಲ್ಲ ಅಂತ. ಅಲ್ಲಿ ಎಷ್ಟೊಂದು ಥರ ಇರುತ್ತೆ. ಪ್ರೈವೇಟ್ ಬೋಟ್ ತೊಗೋಬೋದು, ಇಲ್ಲಾಂದರೆ ಶೇರಿಂಗ್ ಇರುತ್ತೆ, ಏನೇನು ಇನ್ಕ್ಲೂಡ್ ಇರುತ್ತೆ, ಎಷ್ಟು ಎಲ್ಲ ಡೀಟೇಲ್ಸಾಗೆಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಅದೇ ಥರ ಒಂದು 2-3 ಶಾಪ್ಸ್ ಅಲ್ಲೇ ಸ್ವಲ್ಪ ಎಲ್ಲ ನೋಡಿದ್ವಿ. ಸೊ ಐಡಿಯಾ ಬಂತು ಯಾವ್ಯಾವ ಶಾಪ್ ಯಾವ ಥರ ಪ್ರೈಸ್ ಎಲ್ಲ ಹೇಳ್ತಾರೆ ಅಂತ. ಸೊ ಸುತ್ತಾಡಿದ್ಮೇಲೆ ಗೊತ್ತಾಯಿತು, ಒಂದು ಶಾಪ್ ನಮಗೆ ಇಷ್ಟ ಆಯಿತು. ಸೊ ನಾವು ಶೇರಿಂಗಲ್ಲಿ ಹೋದರೆ ಚೆನ್ನಾಗಿರಲ್ಲ, ಮಗು ಬೇರೆ ಇದೆ ಅಲ್ವಾ, ಸೊ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಪ್ಲಸ್ ನಮಗೂ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪ್ರೈವೇಟ್ ತೊಗೊಂಡ್ವಿ. ಸೊ ದಟ್ ನಾವು ಅಷ್ಟೇ ಇರ್ತೀವಿ, ಯಾರೂ ನಮ್ಮ ಜೊತೆ ಇರಲ್ಲ, ನಮ್ಗೆ ಹೆಂಗೆ ಬೇಕೋ ಆ ಟೈಮಿಂಗ್ಸಲ್ಲೆಲ್ಲ ನಾವು ಹೋಗ್ಬೋದು ಅಂತ, ನಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ನಾವು ಪ್ರೈವೇಟ್ ತೊಗೊಂಡ್ವಿ. ಐ ಥಿಂಕ್ ಪ್ರೈವೇಟ್ ಬೋಟ್ಗೆ 3 hours ಅಷ್ಟೇ ತೊಗೊಂಡಿದ್ದು. ಜಾಸ್ತಿ ಹೊತ್ತು ನಮಗೂ ಇರೋಕ್ಕಾಗಲ್ಲ, ಏನಾರ ಕರ್ಕೊಂಡು ನೀರಲ್ಲಿ, ಅದು ಬೇರೆ ನಂಗೆ ನೀರಂದ್ರೇ ಭಯ ಆಗ್ಬಿಡುತ್ತೆ. ಸೊ ಅದಕ್ಕೆ ಜಸ್ಟ್ 3 hours ಅಷ್ಟೇ ತೊಗೊಂಡ್ವಿ. 3 hoursಗೆ 300 ರಿಂಗೇಟ್ಸ್ ಆಗಿದ್ದು ನಮಗೆ. ಸೊ ಪರವಾಗಿಲ್ಲ, ಅದರಲ್ಲೆಲ್ಲ ಎಲ್ಲ ಥರ ಇನ್ಕ್ಲೂಡ್ ಇರುತ್ತೆ. 3 hoursಲ್ಲಿ ನಮಗೆ ಎಲ್ಲ ಕವರ್ ಮಾಡ್ತಾರಂತೆ. ಸೊ ಇನ್ ಡೀಟೇಲಾಗಿ ನಿಮ್ಗೆ ಏನಾದರೂ ಏನೇನು ಕವರ್ ಮಾಡ್ತಾರೆ ಬೇಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಮ್ಗೆ ಇದು ಕೊಟ್ಟಿದ್ದಾರೆ. ಅದೇ ನಾವು ಹುಡುಗ ತೊಟ್ಲಲ್ಲಿ ಆಡ್ತಾ ಹೋದಾನೆ. ವಾಟ್ರ್ ಬಾಟಲ್ ಹಿಡ್ಕೊ. ತಗೋದು ಕೊಡೋದು. ಮತ್ತೆ 5th month ಇದ್ದಲ್ಲಿ ಬಂದಿದ್ವಿ ನಾವು. ಇವಳು ಒಡಿಸಾಗ ಹೋದಾಗ ಹಿಂಗೆ ಹೋಗಿದ್ದಲ್ವಾ ಅದು. ಅಲ್ಲ ಅಣ್ಣ ಫಿಶ್ ಎಷ್ಟೊಂದಿದೆ.
ಇನ್ನೊಂದು ನಂಗೆ ಈ ಥರ ನೀರಲ್ಲಿ ಹೋಗ್ಬೇಕಂದ್ರೆ ಭಯ ಆಗ್ಬಿಡುತ್ತೆ. ಅದು ಮೊದಲು ನಾವಿಬ್ಬರೇ ಅಂದರೆ ಪರವಾಗಿಲ್ಲ, ಬಟ್ ಇವಾಗ ನಮ್ಮ ಜೊತೆ ಇಯಾನ ಇದ್ದಾಳಲ್ವ, ಸೊ ಅದಕ್ಕೆ ಸ್ವಲ್ಪ ನಂಗೆ ಭಯ ಆಗ್ಬಿಡುತ್ತೆ. ಕಿರಣ್ ಯಾವಾಗಲೂ ಹೇಳ್ತಿದ್ದೆ ಈ ಥರ ಪ್ಲೇಸಸ್ಗೆ ಹೋಗೋದು ಬೇಡ ಅಂತ. ಅವ್ರು ಹೇಳಿದ್ರೆ ಇಲ್ಲ ಏನಾಗಲ್ಲ, ಇದರಲ್ಲೆಲ್ಲ ಸೇಫ್ಟಿ ಇರುತ್ತೆ, ಸೇಫ್ಟಿ ಇಲ್ದೇ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಅವರು ಮಕ್ಕಳನ್ನ ಅಲೋನೇ ಮಾಡೋದಿಲ್ಲ ಅಲ್ವಾ ಹಂಗೆಲ್ಲ ಇದ್ದರೆ ಅಂತ. ಸೊ ನಮ್ಮ ಪ್ರಿಕಾಷನ್ಸ್ ಏನೋ ಅದು ನಾವು ತೊಗೊಂಡು ಆರಾಮಾಗಿ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಸೊ ಓಕೆ ಪರವಾಗಿಲ್ಲ ಕಿರಣೇ ಇಷ್ಟು ಧೈರ್ಯ ಕೊಡ್ತಾರಲ್ಲ ಅಂದ್ಬಿಟ್ಟು ಫೈನ್ ಅಂತ ಕರ್ಕೊಂಡು ಹೋಗಿದ್ದೀವಿ. ನಮ್ಮಿಬ್ರಿಗಿಂತ ನಿಜ ಹೇಳ್ಬೇಕಂದ್ರೆ ಇಯಾನನೇ ಸಖತ್ ಎಂಜಾಯ್ ಮಾಡಿದ್ಲು. ನಾವೇನಾದರೂ ಅಲ್ಲೋಗಿ ಕುತ್ಕೊಂಡ್ಬಿಟ್ರೆ ಸಾಕು. ನನಗೆ ಆ ಪ್ಲೇಸ್ ತುಂಬ ಇಷ್ಟ ಆಗಿದೆ. ಅಲ್ಲಿ ಕಾರ್ನಲ್ಲಿ ಎಜ್ಜಲ್ಲಿ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ನೇಚರ್ ಅಂದರೆ ಆ ಗಾಳಿ. ಎಷ್ಟೊಂದು ಸರಿ ಹೇಳಿದ್ದೀನಿ ವ್ಲಾಗಲ್ಲಿ, ನನಗೆ ಕಿರಣ್ಗೆ ಪ್ರಾಬ್ಲಮ್ ಎಲ್ಲ ಆಗ್ಬಿಡ್ತದೆ ಡಸ್ಟ್ಗೆ ಅದೇ ಅಂತ ಎಲ್ಲ, ಬಟ್ ಅವರಲ್ಲಿ ಇಲ್ಲಿ ಬಂದಾಗಿಂದ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಎಷ್ಟು ಫಾಸ್ಟ್ ಹೋಗ್ತಿದಾರಲ್ಲ. ಫುಲ್ ಗಾಳಿ ಇದೆ ಆದ್ರೆ ಫುಲ್ ಜಂಪಿಂಗ್ ಇದು. ಗಾಳಿ ಇರ್ಬೇಕು ಅವಳಿಗೆ ಮೇನು. ಅದು ನೋಡಲ್ಲಿ ಇದೇ ಮೇನ್ ಎಡ್ಜ್ ಆಫ್ ದ ಫಾರೆಸ್ಟ್. ಇದು ಎಡ್ಜ್ ಆಫ್ ದ ಫಾರೆಸ್ಟ್ ಅಂತ ಇದು ಮೇನ್. ಇದೆಲ್ಲ ಮ್ಯಾಂಗ್ರೋವ್ಸ್. ಓಕೆ, ಅವ್ರು ಹೇಳಿದ್ದು ರಿವರು ಇದು ವಾಟರ್ ಇದೆಲ್ಲ, ವಾಟರ್ ಲೆವೆಲ್ ಕಡಿಮೆ ಆಗ್ಬಿಡುತ್ತಂತೆ. ಅದಕ್ಕೆ ಇವಾಗ ಫಸ್ಟ್ ರಿವರ್ ಕ್ರೂಸ್ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ತಾರೆ. ಇಬ್ರು ಮ್ಯಾಚಿಂಗ್ ಅಪ್ಪ ಮಗಳು. ಅಲ್ಲಿ ನೋಡಲ್ಲಿ ಎಲ್ಲ ಹೋಯ್ತು. ನಾವು ಫ್ಲೈಟಿಂದ ಬರ್ಬೇಕಾದ್ರೆ ಮೇಲ್ಗಡೆ ಬೋಟ್ಸ್ ಎಲ್ಲ ಹೋಗ್ತಿದ್ವಲ್ಲ, ಇದೆ ಹಿಂಗೆ ಫಾಸ್ಟ್ ಹೋಗ್ತಿರುತ್ತೆ. ವಾಮಮ್ಮು ಚೆನ್ನಾಗಿದೆ ಅಲ್ಲ. ಮೊಬೈಲ್ ಹಿಡಿಯಕ್ ಆಗ್ತಿಲ್ಲ, ಹಂಗೆ ಹೋಗ್ತಾ ಇದೆ. ಬರ್ತೀಯ ಅಮ್ಮಮ್ಮ ಹತ್ರ ನೋಡ್ದ, ಇಲ್ಲಿ ಬರ್ತಾಳಂತೆ. ಸೊ ನೋಡಿದ್ರಲ್ಲ, ಅವ್ರಿಗೆ ಎಷ್ಟು ಯಾರಲ್ಲಿ ಕುತ್ಕೊಂತಾರೆ ಅವ್ರ ಹತ್ರ ಬರ್ತಾ ಇದ್ಲು. ನಾನು ಅಲ್ಲಿ ಕುತ್ಕೊಂಡ್ರೆ ನನ್ನ ಹತ್ರ ಬರ್ಬೇಕಂತಾಳೆ. ಕಿರಣ್ ಏನಾದ್ರೂ ಅಲ್ಲಿ ಕುತ್ಕೊಂಡ್ರೆ ಅವ್ರ ಹತ್ರ ಹೋಗ್ಬೇಕಂತಾಳೆ. ಗಾಳಿ ಇದೆ ಅಂತ ನನಗೆ ಫುಲ್ ಟೆನ್ಷನ್ ಆಗಿ ಅವಳು ಕಿವಿ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದೆ. ಆದರೂ ಅವಳು ಆ ಜಾಗ ಬಿಟ್ಟು ಬರೋಕ್ಕೆ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ಲು. ಬಟ್ ಓಕೆ, ಚೆನ್ನಾಗಿತ್ತು, ತಣ್ಣಗೆ ಒಂಥರ ವೆದರ್, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪ್ರೈವೇಟ್ ಬೋಟ್ ಜರ್ನಿ ಓಕೆ. ಸ್ಲಿಪ್ಪರು ಹುಷಾರು, ಗಾಳಿಗೆ ಹೋಗ್ಬಿಡುತ್ತೆ. ಏನ್ ಮಲ್ಕೊಂತಿದ್ದಾಳ? ತಣ್ಣಗಿದೆ. ಅವಳ ಕುಂತ್ಕೊಂಡಿರ್ತೇನೆ, ನಾನು ಇಲ್ಲಿ ಕುತ್ಕೊಳ್ತೇನೆ, ನೀನ್ ಸ್ವಲ್ಪ
ಅಮೇಸಿಂಗ್ ಪ್ಲೇಸ್ ಅಲ್ಲ. ವಾವ್, ಕೂದೆಲ್ಲ ಅಯ್ಯೋ ಅಯ್ಯೋ ಅಯ್ಯೋ. ಆಚೆಯಿಂದ ನೋಡಿದ್ರೆ ಒಳಗಡೆ ಇಷ್ಟೊಂದು ನೀರಿದೆ, ಏನು ಗೊತ್ತಾಗಲ್ಲ. ರಿವರ್ ಇದು. ಅಲ್ಲಿ ನೋಡಲ್ಲಿ ಮುಂದೆ ಹೋಗಿದ್ದಲ್ಲ ನಾವು, ಪ್ರೈವೇಟ್ ಇರೋದಕ್ಕೆ ಸ್ವಲ್ಪ ಇದಿದೆ, ಕುತ್ಕೋಬೋದಿಲ್ಲ. ನಮ್ದು ಪ್ರೈವೇಟ್ ಕೊಟ್ಟಿರೋದಕ್ಕೆ ಮಾಸ್ಕ್ ನಾವು ಶೇರಿಂಗಲ್ಲಿ ಬಂದರೆ 5 hours ಎಲ್ಲ ಇರುತ್ತೆ. ಅದರಲ್ಲಿ ಫುಡ್ ಎಲ್ಲ ಇನ್ಕ್ಲೂಡ್ ಇರುತ್ತಂತೆ. ಜಾಸ್ತಿ ನಾನ್ ವೆಜ್ ಇರುತ್ತೆ, ವೆಜ್ ಆಪ್ಷನ್ನು ಇದೆ ಅಂತ ಹೇಳಿದ್ರು. ವೆಜ್ ಕೊಟ್ಟರು ಏನು ಕೊಡ್ತಾರೋ, ನಮ್ಗೆ ಅಷ್ಟೊಂದು ಊಟ ಸೆಟ್ಟೇ ಆಗಿಲ್ಲ ಇಲ್ಲಿ ಲಂಕಾವಿಲಿ. ಸೊ ಅದಕ್ಕೆ ನಾವು ಫುಡ್ದು ಯಾವುದೋ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸೊ ಬಿಸ್ಕೆಟ್ಸು ಅದು ಇದು ಎಲ್ಲ ಇಟ್ಕೊಂಡು ಬಂದಿದ್ವಿ. ಇನ್ ಕೇಸ್ ಅಷ್ಟೊಂದು ಹಸ್ವೇನಾದ್ರೂ ಆದರೆ ತಿನ್ಬೋದು ಅಂತ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ. ವೆಜ್ ಬೇಕಿದ್ರೆ ಏನು ಕೊಡ್ತಾರೋ ಗೊತ್ತಿಲ್ಲ, ನಾವು ಕೇಳೋಕ್ಕೂ ಹೋಗಿಲ್ಲ. ಇದು ನಮಗೆ ಫಸ್ಟು ನೀರೇನು ಕಾಣ್ತಾ ಇದೆ, ಇದು ಸಾಯಂಕಾಲ ಒಂದು 5-6 ಅನ್ನೋಷ್ಟಿಗೆ ಎಲ್ಲ ನೀರು ಹೋಗ್ಬಿಟ್ಟಿರುತ್ತಂತೆ, ಖಾಲಿ ಆಗಿಬಿಟ್ಟಿರುತ್ತಂತೆ. ಅದು ಎಲ್ಲಿ ಹೋಗುತ್ತೆ ಏನೋ ಸೀರಿಯಸ್ ಆಗಿ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರು ಅದು ಹೆಂಗೆ ಅಂತ. ಅದಕ್ಕೆ ಅವ್ರು ಫಸ್ಟ್ ಹೇಳಿದ್ದು, ನಾವು ಫಸ್ಟ್ ಇದೆಲ್ಲ ಸುತ್ತಾಡ್ಕೊಂಬಂಬಿಡೋಣ, ಲೇಟ್ ಆಗ್ತಾ ಆಗ್ತಾ ವಾಟರ್ ಕಮ್ಮಿ ಆಗಿಬಿಡುತ್ತೆ, ಮತ್ತು ನೀವು ಇಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇದೆಲ್ಲ ಫಸ್ಟ್ ಕರ್ಕೊಂಡು ಹೋಗ್ತಾ ಇರೋದು ಅವರು. ಓಕೆ ಓಕೆ. ಈ ಕಡೆ ಜಾಸ್ತಿ ಮಂಕಿಗಳು ಇರ್ತಾವ. ಅಲ್ಲಿ ಬಂದಿದೆ ಅಲ್ಲಿ ಎಷ್ಟೊಂದಿದೆ ನೋಡು. ಅದೇ ಡಿಫ್ರೆಂಟ್ ಆಗಿದೆ ಮಂಕಿ. ಹಾ, ಇದು ಡಿಫ್ರೆಂಟ್ ಕೋತಿ. ನಿನ್ನೆ ನೋಡಿದ ಕೋತಿ ಡಿಫ್ರೆಂಟ್, ಇಲ್ಲಿ ನೋಡಿ ಹೆಂಗ್ ನೋಡ್ತಾ ಇದೆ. ಎಗರುತ್ತಾ ಏನು ಮತ್ತೆ? ಇಲ್ಲ ಇಲ್ಲ ಬರಲ್ಲ. ಇಲ್ಲ ಎಷ್ಟೊಂದಿದೆ. ಅಮ್ಮ ಯಾಕೆ ಕೋತಿ ನೋಡ್ದ ಅಮ್ಮ? ಅಲ್ಲಿ ಕೋತಿ ನೋಡ್ದಾ? ಎಲ್ಲಿ ಕೋತಿ? ಅಲ್ಲಿದ. ಅದ್ ಹೆಂಗ್ ಕೂತಿದೆ ನೋಡು. ಅಲ್ಲೆಲ್ಲ ಬರೀ ಅದೇ ಇರೋದು. ಕೆಳಗಡೆ ಫಿಶ್ನು ಎಷ್ಟೊಂದಿದೆ. ಎಷ್ಟೊಂದು ಮಂಕಿ. ವಾವ್, ಡಿಫ್ರೆಂಟ್ ಆಗಿದೆ ಫೇಸ್ ಎಲ್ಲ. ನೋಡಲ್ಲಿ ಎಲ್ಲ ಹಂಗೆ ಇರೋದು. ಇಲ್ಲ ಅದಂಗಿರೋದು, ಇದು ಮಿಕ್ಕಿದ್ದೆಲ್ಲ ವೈಟ್ ಇದಾವೆ. ಇನ್ನೊಂದು ಬೋಟ್ ಬಂದ್ ನೋಡ, ಅದು ಬಂದ್ಬಿಟ್ಟು ಶೇರಿಂಗ್ ಬೋಟ್. ಯಾವುದು? ಅಲ್ಲಿರೋದು ಶೇರಿಂಗ್ ಬೋಟು. ಕಾಣಿಸ್ತಾ ಇಲ್ಲ. ಅಲ್ಲಿರೋದು ಆ ಕಡೆ ಬರ್ತಾ ಇರೋದು ಶೇರಿಂಗ್ ಬೋಟ್. ಓಕೆ, ಅದು ಶೇರಿಂಗ್ ಬೋಟ್. ಅಲ್ಲಿ ತುಂಬಾ ಜನ ಅದ್ರಲ್ಲಿ ಇದಾರೆ. ಈ ಫುಲ್ ಬೋಟಲ್ ನಾವ್ ಇಬ್ಬರೇ ಇರೋದು, ಮತ್ತೆ ನಮ್ಮ ಚಿಟ್ಟಿ. ನಾನಂತೂ ಇಲ್ಲಿ ಕುತ್ಕೊಬಿಡ್ತೀನಪ್ಪ, ಮಸ್ತಾಗಿದೆ. ನಾನ್ ಮಾತ್ರ ಮಗಳನ್ ಸ್ವಲ್ಪ ತಿಳ್ಕೊ. ಅವಳಿಗೆ ಇಲ್ಲೇ ಇಷ್ಟ, ಇಲ್ಲಿ ಬಿಟ್ಟು ಆ ಕಡೆ ಹೋಗ್ತಾನಲ್ಲ ಅವಳು. ಮಂಕೀಸ್, ಫಿಶ್ ನೋಡಮ್ಮ. ಫಿಶಸ್ ಇಲ್ವಾ ಇಲ್ಲಿ? ಎಷ್ಟೊಂದಿದೆ ಫಿಶ್ ಎಲ್ಲ. ಬಟ್ ಅದ್ ಬೋಟ್ ಬಂದಿದ್ದಕ್ಕೆ ಹೋಗಿದೆ. ಈ ಕಡೆ ಏನಿಲ್ಲ. ಅಪ್ಪ ಇಲ್ಲಿ ಹೆಂಗಿದೆ ಮಂಕಿ ನೋಡಮ್ಮ. ಅಲ್ಲಿ ಎಷ್ಟೊಂದು ಮಂಕಿ ಇದಾವೆ ಅಲ್ಲಮ್ಮ. ಮಂಕಿ. The water level always will be like this? No. Start to rotate. Okay. Before all these routes. Okay. ಬೇಡ, ನೀನು ಅಲ್ಲೇ ಕೂತ್ಕೋ ಪ್ಲೀಸ್. ಪಪ್ಪ ಹತ್ರ ಇರು, ಮಮ್ಮ ಹತ್ರ ಆಮೇಲೆ ಬಾ. ಅವಳು ನೋಡಿ ಇಲ್ಲೇ ಬರ್ಬೇಕಂತಾಳೆ. ಇದು ಬೆಳಗ್ಗೆ ಹೊತ್ತು ಅಂದ್ರೆ ಆ ರೂಟ್ಸ್ ಎಲ್ಲ ಕವರ್ ಆಗ್ಬಿಟ್ಟಿರುತ್ತಂತ. ನೀರಲ್ಲೇವರೆಗೂ ಇರುತ್ತೆ. ಇವಾಗ ಈವ್ನಿಂಗ್ ಆಗ್ತಾ ಆಗ್ತಾ ಲೋ ಟೈಡ್ ಬರುತ್ತೆ. ಸೊ ನೀರೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಫಸ್ಟ್ ರಿವರ್ ಕ್ರೂಸ್ ಮಾಡಿದ್ರೆ ಅವಾಗ ಬೋಟ್ ಈಸಿಯಾಗಿ ಹೋಗ್ಬೋದು, ಇಲ್ಲಾಂದ್ರೆ ಬೋಟ್ ಸಿಗಾಕೊಂಡ್ಬಿಡುತ್ತೆ ಅಂತ. ಫಸ್ಟ್ ಇದೆ ನೋಡಿ, ನೀರ್ ಅಲ್ಲಿವರೆಗೂ ಇರುತ್ತಂತೆ. ಏನಮ್ಮ ಅಲ್ಲಿ ಹೋಗ್ತೀರಾ? ಅಲ್ಲಿ ಹೋಗೋಣ ನಾವು. ಬಾ, ನೀನು ಇಲ್ಲಿ ಕುತ್ಕೋ. ಇನ್ನೊಂದು ಬಂತು ನೋಡಿ. ವೇವ್ಸ್. ಅದು ಇಲ್ಲಿ ಕುತ್ಕೊಳ್ಳೋಣ. ನೀನು ಪಪ್ಪ ಇಲ್ಲಿ ಕುತ್ಕೊಳ್ಳಿ ಆಯ್ತಾ? ಗಟ್ಟಿ ಹಿಡ್ಕೋಬೇಕು ಪಪ್ಪನ. ಮೇಲ್ ಮಾಡು, ಮೇಲ್ ಫುಲ್ ಕೊಟ್ಟು. ಓ ವಾವ್, ಇದೆಲ್ಲ ಮೇಲೆ ನೋಡಿ. ಎಲ್ಲೋ ಇದೀವಿ. ಮ್ಯಾಂಗ್ರೂವ್. ನಾನು ಯಾವತ್ತೂ ಅನ್ಕೊಂತಿದ್ದೆ ಮ್ಯಾಂಗ್ರೂವ್ ಈ ತರ ಹೋಗ್ಬೇಕು ಅಂತ. ಪಾಂಡಿಚೇರಿಲಿ ಇತ್ತು ಅಂತ ಒಂದು ಹೋಗ್ಬೇಕು. ಇನ್ನೊಂದು ಇದೇ ತರ ಇದೆ,
ಆದ್ರೆ ಅದು ಪ್ರೈವೇಟ್ ಟೂರ್ ಬಟ್ ಅದು ಕಯಾಕಿಂಗ್ ಅಲ್ಲಿ ಹೋಗ್ಬೇಕು. ಕಾಯಾಕಿಂಗ್ ಅದು ಇವಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಓಕೆ ಇದು ಎಂಡ್, ಇದು ಇಲ್ಲಿಂದ ರಿವರ್ಸ್ ಹೋಗ್ಬೇಕು. ಇದೆ ಎಂಡ್, ದಿ ಎಂಡ್. ಈಗ ಅಲ್ಲಿ ನೋಡಲ್ಲಿ ಅದು ಸ್ಟೋನ್ಸ್ ನೋಡೋದೆಲ್ಲ ಫುಲ್ ಎಲ್ಲ ನೀರಿನ ಕೊರೆದು This is the end? This is the end or? Okay. Oh, ಇಲ್ಲ. ಇಲ್ಲೂ ಇದೆ. ಇಲ್ಲೇ ಎಂಡ್ ಅನ್ಕೊಂಡ್ವಿ ಬಟ್ ಇಲ್ಲೂ ಕಂಟಿನ್ಯೂ ನೋಡ್ರಿ ಇದೆ. What is the depth here? Deep. ನೋಡು ಶೆಲ್ ಇದು ಕಪ್ಪೆ ಚಿಪ್ಪೆಲ್ಲ ಕಚ್ಕೊಂಡ್ಬಿಟ್ಟಿದೆ ನೋಡು. ಅಮ್ಮು ಅಲ್ಲೇ ಕುತ್ಕೋ ಅಮ್ಮು, ಬರ್ತೀಯಾ ಇಲ್ಲಿ ಬಿಡ್ತೀಯ ಅಲ್ಲಿ. ಇಲ್ಲಿ ಕಿರಣ್ ಇದ್ರೊಳಗಡೆ ಇದೇ ತರ ಕೇವ್ಸ್ ಅಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಆ ತರ ಕೇವಲ ಹೋಗೋದಂತೆ. ಓಕೆ, ಇದೆಲ್ಲ ಫಸ್ಟ್ ಕೇವ್ ಆಗಿತ್ತಂತೆ. ಇದೆಲ್ಲ 550 ಮಿಲಿಯನ್ ವರ್ಷ ಹಳೇದು, ಯಾರಿಗೆ ಗೊತ್ತಿರುತ್ತೆ ಹೆಂಗಿತ್ತು ಅಂತ. ಇದೆಲ್ಲ ಫಾರ್ಮೇಶನ್ ಆದಾಗ ಕ್ಲಿಪ್ಸ್ ನೋಡೋದೆಲ್ಲ ಹೆಂಗಿದೆ, ಎಲ್ಲ ಲೈಮ್ ಸ್ಟೋನ್. ಅಮ್ಮ ಏನಮ್ಮ ಎಲ್ಲ ಹೋಗ್ತೀಯಾ? ಅವಳು ನಾನು ಇಲ್ಲಿ ಕುತ್ಕೊಂಡಿದ್ದೀನಲ್ಲ, ಇಲ್ಲಿ ಬರ್ಬೇಕೀಗ. ಇಲ್ಲಿ ನೋಡಿ, ಅಲ್ಲಿ ನೋಡಿ ಹೆಂಗಿದೆ ನೋಡಿಯಾ, ಅಲ್ಲಿ ನೋಡಮ್ಮ, ಅಲ್ಲಿ ನೋಡಿ ಇಲ್ಲಿ ಕೊಡ ಅವಳ ಕರ್ಕೊಂತ. ಸೊ ರಿವರ್ಸ್ ಮಾಡ್ತಾ ಇದ್ದೀನಿ, ಹಿಂದ್ಗಡೆ ಈ ತರ ಇದೆ. ಅದು ಒಂದು ಪ್ರೈವೇಟ್ ಬೋಟ್. ವಾವ್, ಹೆಂಗೆ ಎಗ್ಗರಿಸ್ತಾ ಇದೆಲ್ಲ. ಯಾ ಪಪ್ಪ ಗಾಯಿ ಮಾಡು ಅಲ್ಲಿ ನೋಡಲ್ಲಿ. ನಿದ್ದೆ ಹೋಯ್ತಾ? ಫುಲ್ ನಿದ್ದೆ ಇತ್ತು, ಆದ್ರೂ ಇನ್ನೂ ಅರ್ಧಂಬರ್ಧ ನಿದ್ದೆ ಆಗಿದೆ ಅವಳಿಗೆ. ಅಲ್ಲಿ ನೋಡು ಮಲ್ಲಿಯಲ್ಲಿ ಮೋಸ್ಟ್ಲಿ ಇದ್ರ ಒಳಗಡೆ ಎಲ್ಲ ಹೋಗ್ಬೋದು ಅನ್ಸುತ್ತೆ, ಕಯಾಕಿಂಗ್ ಅಲ್ಲೇ. ನಮ್ಮದು ಇಲ್ಲಿ ಒಳಗಡೆನೂ ದಾರಿ ಇದೆ. ಹುಡುಗ ಮಲ್ಕೊಂಡ್ಬಿಟ್ಟಿದ್ದಾನೆ ತೊಟ್ಲಲ್ಲಿ, ತೊಟ್ಲು ಕಟ್ಕೊಂಡ್ಬಿಟ್ಟಿದ್ದು. ಅನ್ನ ತಾಚಿ ಮಾಡ್ತಾ ಇದ್ದಾರಲ್ಲ ಅಲ್ಲಿ, ಎಷ್ಟು ಚೆನ್ನಾಗಿದೆಲ್ಲ ಬೆಟ್ಟ ಮೇಲೆ ಫುಲ್ ಗ್ರೀನ್. ಕಿರಣ್ಗೆ ಪ್ರಾಬ್ಲಮ್, ಮೂಗಿನ ಪ್ರಾಬ್ಲಮ್ ಏನೇನಿತ್ತು ಎಲ್ಲ ಹೋಗ್ಬಿಟ್ಟಿದೆ. ನಂಗೆ ಎಷ್ಟು ಫುಲ್ ಫ್ರೆಶ್ ಆಗಿ. ವಾವ್, ಕುತ್ಕೋಯ ನೀನು. ಓಕೆ, ಸೊ ಇದು ರಾಕ್ಸು ಕ್ರೊಕೊಡೈಲ್ ಶೇಪಲ್ಲಿದೆ ಅಂತ, ಮೌತ್ ಶೇಪಲ್ಲಿ. ಇವಾಗ ಕೇವ್ ಒಳಗಡೆ ಹೋಗ್ತಾ ಇದೀವಿ. ಓ ಮೈ ಗಾಡ್ ಕಿರಣ್, ಏನೇನೋ ಅಲ್ಲಮ್ಮ. ಕಿರಣ್ ಬೇಡ ಕಿರಣ್, ಏನಾಗಲ್ಲ. Nothing will happen, right? The bags and all. ಇದರಲ್ಲಿ ಏನು? ವಾವ್, ಓ ಮೈ ಗಾಡ್. ಅಲ್ಲಿ ಓಪನ್ ಇದೆ. ಓಕೆ ಓಕೆ, ನಾನು ನಿಮಗೆ ಕತ್ಲೆ ಅನ್ಕೊಂಡೆ. ಈ ಮೇಲ್ಗಡೆ ಎಲ್ಲ ಫಾರ್ಮೇಶನ್ ಹೆಂಗಿದೆ ನೋಡು. ವಾವ್, ಎಲ್ಲ ನೀರು ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ವಾವ್, ಬೇಗ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಫಸ್ಟ್ ಭಯನೇ ಆಗೋಗ್ಬಿಡ್ತು, ಏನ್ ಹಿಂಗಿದೆ ಕತ್ಲೆ ಅಂತ. ಬಟ್ ಇಲ್ಲಿ ಎಂಡ್ ಇರೋದು ಗೊತ್ತಿರ್ಲಿಲ್ಲ ನನಗೆ. ಅದೇ ಎಂಡ್ ಒಳಗಡೆ. ಮತ್ತೆ ಇನ್ನೊಂದು ಬ್ಯಾಟ್ ಕೇವ್ ಸ್ವಲ್ಪ ದೊಡ್ಡದಿದೆ ಕೇವ್. ಬ್ಯಾಟ್ ಓಕೆ, ಶೇಪ್ ಸೇಮ್ ಹಂಗೆ ತರ. ಹಾ ಓಕೆ, ಕೇವ್ ಶೇಪ್ ಕ್ರೊಕೊಡೈಲ್ ತರ ಇದೆ. ಯಾವುದು ಕ್ರೊಕೊಡೈಲ್ ತರ? ಇದು ಮೌತ್. ಬಟ್ ಇಲ್ಲಿ ಯಾವುದು ಕ್ರೊಕೊಡೈಲ್ಸ್ ಇಲ್ಲ. ಕ್ರೊಕೊಡೈಲ್ ತರ ಇದೆ ಅಂತ ಇದಕ್ಕೆ ಕ್ರೊಕೊಡೈಲ್ ಕೇವ್ ಅಂತ ಕರೀತಾರೆ. ಗೋವಾ ನಮ್ಮ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ನಾವು ಹಂಗೆ. ವಾವ್, ಫಿಶ್ ಗೋವಾ. ಗೋವಾ ಅಲ್ಲಮ್ಮ. ಯಾ Now to fish farm. ಓಕೆ,
ಸೊ ನಾನು ಅಂದ್ಕೊಂಡೆ ಇದು ಕ್ರೊಕೊಡೈಲ್ ಕೇವಲ್ ಬಂದ್ವಲ್ಲ ಬಂದಿದ್ದ ರೂಟಿಂದನೇ ಮತ್ತೆ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಹಂಗೆ ಕರ್ಕೊಂಡು ಹೋಗಿಲ್ಲ ಅವರು. ಹಂಗೆ ನೆಕ್ಸ್ಟ್ ಫಿಶ್ ಫಾರ್ಮ್ ಇದೆ ಅಂತ ಮುಂದೆ ಹಂಗೆ ಕರ್ಕೊಂಬಂದರು. ಅವ್ರು ರಿಟರ್ನ್ ಏನು ಹೋಗಲಿಲ್ಲ. ಸೊ ಇದರಲ್ಲಿ 3 ಅವರ್ಸಲ್ಲಿ ಎಷ್ಟು ಕವರ್ ಆಗುತ್ತೆ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಕೇವ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು. ನನಗೆ ಸ್ಟಾರ್ಟಿಂಗ್ ಫುಲ್ ಟೆನ್ಷನ್ ಆಗೋಗ್ಬಿಡ್ತು, ಬೇಡ ಇದೆಲ್ಲ ಬೇಕಾ ಅಂತ ಎಲ್ಲ. ಸೊ ಬಟ್ ಮಸ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಫಿಶ್ ಫಾರ್ಮಲ್ಲಿ ಇದ್ದೀವಿ. ಸೊ ಇದೆಲ್ಲ ಫಿಶಸ್ಸು ಇಲ್ಲಿ ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ಫಾರ್ಮಿಂಗ್ ಮಾಡ್ತಾರಂತ, ಯಾವುದಾದ್ರು ಹೇಳಿದ್ರೆ ಅದನ್ನು ಫ್ರೈ ಮಾಡಿ ಕೊಡ್ತಾರಂತೆ. ಸೊ ಇದೆಲ್ಲ ಮರಿಗಳು, ಫುಲ್ಲು ಮರಿಗಳು. ಆಮೇಲೆ ಐ ಥಿಂಕ್ ಮದರ್ ಫಿಶಸ್ ಅಲ್ಲಿದೆ, ಮರಿಗಳು ಮತ್ತು ಮದರ್ ಫಿಶಸ್. ನೋ ನೋ You touch the body, they're very slimy. ನೋ ನೋ. Stingray. Yeah, this one the stingray. The 4 stingray inside give the name Ali, Abu, Ahmad and Fatima. The 3 male, 1 female. Okay. Yeah, there are 2 species inside, the mangrove stingray and tiger stingray. The black color I call it mangrove stingray. The orange color I call it tiger stingray. The body the striped tiger. Okay. That is inside? Yeah. The tiger stingray? Yeah, this one. You see? Oh, okay, there. You want to try feeding? No. It will not harm. No teeth. You know? Teeth, yeah. Okay. Fish. ಇಡೀ ಏನಾಗಲ್ಲ. ಕಿರಣ್ ಇವಾಗ ಸ್ಟಿಂಗ್ರೇಗೆ ಕುತ್ಕೋ. ಪಪ್ಪ ನೋಡಮ್ಮ ಇವಾಗ ಸ್ಟಿಂಗ್ರೇಗೆ ಫೀಡ್ ಮಾಡ್ತಾ ಇದ್ದಾರೆ. ಮಾಡು, ಬಂತು. It's coming. Okay, this name I calling Ali. ಮಾಡು. Okay, I want to show you first. ಅವ್ರೇ ತೋರಿಸ್ತಾರೋ ನಂಗೆ ಮಾಡು. ಅದೇನು ಮಾಡಲ್ಲ, ಹಲ್ಲಿಲ್ಲ ಅಂತ ತಗೋ. ಓಕೆ, ಟ್ರೈ ಇಟ್. ಅಲ್ಲಿದೆ 2 ಸ್ಟಿಂಗ್ರೇಸ್ ಅಲ್ಲಿ. Tiger stingray. ಬಂತು ವಾವ್. ಇದು ನಿನ್ನ ಮೊಬೈಲು ನೋಡ, ಆ ಥರ ಮಾಡಬೇಕು. Okay, it will only come and eat. Yeah, they come, they can start the food. ಇವಾಗ ಟ್ರೈ ಮಾಡು. ಸೂಪರ್. ಹೇಗಿತ್ತು? Slimy ಒಂಥರ. ಜಲ್ಲು ಜಾರ್ದು ಬೇಡ, ಬಟ್ ಒಂಥರ ಎಕ್ಸ್ಪೀರಿಯನ್ಸ್. ಅಲ್ಲೋಗೋಣ, ಹಿಡ್ಕೊ. They're very aggressive. You touch the water, they can bite your finger. Okay, these are piranha? This one giant trevally. Okay. They eat tuna fish, the body the same like tuna. Okay. ಫಿಶ್. So ಇದು full aggressive 5 fish kilo anta. and 7 kilo. The teeth the same like shark. Okay, next I will show you albino grouper. The white color. ಬಾ ದೀಪ. ಗೈಡ್ ನಮಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಯಾವ ಫಿಶ್ ಏನೇನ್ ತರ ಅಂತ. ಸಾರಿ. Okay, inside here I calling albino grouper, the white color. The 2 albino inside I give the name Adam and Hawa. The white color I calling Adam. The pink color I calling Hawa. The Hawa the usual makeup. Okay. This one ಫಿಶ್ Sapai. ತಿನ್ಬೇಕು. Paisa. Give the Fish name one Adam white color and Hawa. fish. The 2 Sapai. Around 7 kilo and 10 kilo. This one the sea bass, the big one. Sea bass no teeth. The bite you figure no problem. The can Okay. start the food. Okay. Inside here around 5 kilo and 10 kilo. They can drop more bigger. Maximum size around 200 kilo. The tiger grouper they're very lazy. ಲೇಸಿ. Very ತಿನ್ನಕ್ಕೂ ಲೇಸಿ ಅಂತ. very famous from my country. ನೋಡಿ, ಫಿಶ್ ಹಾಕಿದ್ರು ತಿನ್ನಕ್ಕೂ ಲೇಸಿ. Oh. ಲೇಸಿ ಅಂತಮ್ಮೋದು. And a white color I call it chicken fish. Why I call it chicken fish? The meat Fish. is like chicken. Okay. The tail, the yellow color I call it angel fish. The white color I call it tiger fish. ನೋಡಿ, ಯೆಲ್ಲೋ ಕಲರ್ ಇದೆ. This one a grouper.
This one dory, parrot fish. ಓಕೆ, ಪ್ಯಾರೆಟ್ ಫಿಶ್. Lobster, rice snapper, grouper, mantis prawn, and crab. ಲಾಬ್ಸ್ಟರ್ ನೋಡಮ್ಮ ಈಗ ಕೆಳಗಡೆ ಇಲ್ಲೇ ಬೇಕಿದ್ರೆ ಹೆಸರು ಕರಿತಾವ್ರೆ, ಹೆಸರು ಕರೆದ್ರೆ ಬರುತ್ತೆ, ಆದ್ರೆ ಅಲ್ಲಿ ಫಿಶ್ ಇಡ್ಬೇಕು, ಅದಕ್ಕೆ ಬರೋದು. ಗೊತ್ತಾಗುತ್ತಲ್ಲ. ಇಲ್ಲಿ ಇಲ್ಲಿದೆ ಇಲ್ಲಿದೆ. ಅಲ್ಲಿ ಫಿಶ್ ಫಾರ್ಮಿಂಗ್ ಅದೆಲ್ಲ ನೋಡ್ಕೊಂಡ್ ಬಂದ್ವಿ. ಕಿರಣ್ ಬೇರೆ ತಿಂತಿದ್ರು. ಹೆಂಗ ಅನ್ಸ್ತಿದೆ? ಚೆನ್ನಾಗಿತ್ತಾ? ನಾನು ಫಸ್ಟ್ ಟೈಮ್ ಫಿಶ್ ಹಿಡ್ಕೊಂಡಿರೋದು. ಫಿಶ್ ಹಿಡ್ಕೊಂಡಿದ್ದು ಫಸ್ಟ್ ಟೈಮ್, ಅಲ್ಲಿ ತಿಂತಿದ್ದು ಫಸ್ಟ್ ಟೈಮ್. ಅದು ಸ್ಟಿಂಗ್ರೇಗೆ. ಅದು ಸ್ಟಿಂಗ್ರ್, ಅದು ಬಾಯಿ ಇಟ್ಕೊಂಡು ಹಿಂಗ್ ಬರುತ್ತೆ, ಬಾಯಿ ಕೆಳಗಡೆ ಇದೆ ಅಲ್ಲ, ಅದು ಪೂರ್ತಿ ಜಲ್ಲಿ ಜಲ್ಲಿ. ನಾನ್ ತಿಂತಲ್ಲ ಅನ್ಕೊಂಡಿದ್ದೆ, ಏನೋ ಟ್ರೈ ಮಾಡಿದ್ರು. ಗುಡ್, ಚೆನ್ನಾಗಿತ್ತು. ಏನಮ್ಮ ಇವಳು ಅಲ್ಲಿ ನಾವೇನ್ ಮಾಡ್ತೀವಿ ನೋಡು. ಎಲ್ಲೋಗ್ತೀಯಾ? ಬರ್ತೀಯ ಅಲ್ಲಿ? ಅಂತೆ ಹುಡುಗ ತರ ಕಾಣ್ತಾ ಇದ್ದಾಳೆ ಇವತ್ತು, ಬಾಯ್ ತರ ರೆಡಿ ಮಾಡಿ. ಚೆನ್ನಾಗಿದೆ, ಹುಷಾರು. ಒಂದ್ ಕುತ್ಕೊಂಡು ಮಾಡ್ತಾರ. ಇಲ್ಲಿ ಬರ್ತೀಯ? ಮಮ್ಮ ಹತ್ರ ಬರ್ತೀಯಾ? ಆಯ್ತು ಬಿಡಮ್ಮ ಸುಂದ್ರಿ. ಇವಾಗ ನಾನ್ ಅಲ್ಲಿ ಕುತ್ಕೊಂಡಾಗ ನನ್ನ ಹತ್ರ ಬರ್ತೀಯ ತಾನೇ ನೀನು? ನೋಡಿ ಎಷ್ಟು ಆರಾಮ ಹೋಗಿ ಮಲ್ಕೊಂಡು. ತಣ್ಣಗಿದೆ ಅಲ್ಲಿ, ಅದಕ್ಕೆ ಸಾಕಾಗಿದೆ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬ್ಯಾಟ್ ಕೇವ್, ಕ್ರೊಕೊಡೈಲ್ ಕೇವ್. ಬ್ಯಾಟ್ ಕೇವ್ಗೆ ನಡ್ಕೊಂಡು ಹೋಗ್ಬೇಕು. ಬ್ಯಾಡ್ ಕೇವ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.